ಎಲ್ಲರಿಗೂ ನಮಸ್ಕಾರ. ಕೆಂಚಾಗಿ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಹೇಳಿದ್ರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಫಸ್ಟ್ ಸೆಮ್ಮು NEP ಬಂದಿದೆ. ಸೊ ಅದರದ್ದು ವೀಡಿಯೋಸ್ನ ನಾನೀಗ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಆ ಸಿಲೆಬಸ್ಸಲ್ಲಿ 4 ಯೂನಿಟ್ ಇದೆ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಏನಿದೆಯಲ್ಲ ಆರ್ಗ್ಯಾನಿಕ್ಕು ಕಂಪ್ಲೀಟ್ಲಿ ವೀಡಿಯೋಸ್ ಎಲ್ಲ ನಾನು ಅದಕ್ಕೆ ರಿಲೇಟೆಡ್ ಆಗಿರೋಂಥ ಎಲ್ಲ ವೀಡಿಯೋಸ್ ಒಂದು 20 ವೀಡಿಯೋಸ್ ಆಗಿದೆ. ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ NEP 2020 ಫಸ್ಟ್ ಸೆಮ್ ಅಂತ ಅಂದರೆ ನಿಮಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸು ಬರ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ನಾನು ಆರ್ಟಿಕಲ್ ಕೆಮಿಸ್ಟ್ರಿ ಶುರು ಮಾಡಿದ್ದೀನಿ. ಆಲ್ರೆಡಿ 8 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು 9ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಹೇಳ್ತೀವಿ. ಸೊ ನಾವೀಗ ಎರರ್ಸ್ನ ತೊಗೊಳ್ತೀವಿ ಅಥವಾ ಆ್ಯಕ್ಯುರೇಸಿ ಪ್ರಿಸಿಷನ್ ಅಂತ ಹೇಳ್ತೀವಿ. ಸೊ ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ಆ್ಯಕ್ಯುರೇಟಾಗಿ ಇರಲಿಲ್ಲ ಅಂದರೆ ಪ್ರಿಸೈಸಾಗಿ ತೊಗೊಂಡಾಗ ಅದನ್ನು ಪ್ರಿಸೈಸ್ ಆಗಿ ಬಂದಿರೋವಂಥ ವ್ಯಾಲ್ಯೂನ ಏನು ಮಾಡ್ತೀವಿ ಬರಿತೀವಿ. ಆ ವ್ಯಾಲ್ಯೂಗೆ ನಾನು ಏನಂತ ಕರಿತೀನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ಡಿಜಿಟ್ಸ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ಮೆಷರ್ಮೆಂಟ್ ಮಾಡಿದಾಗ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದ್ರೇನು ಇಟ್ಸ್ ಅ ಸೈನ್ಸ್ ಆಫ್ ಮೆಷರ್ಮೆಂಟ್. ಸೊ ಮೆಷರ್ಮೆಂಟ್ ಮಾಡಿದಾಗ ಆ ವ್ಯಾಲ್ಯೂಸ್ ಏನು ಬರ್ತಲ್ಲ ಫೈನಲ್ ಆನ್ಸರ್ ಏನು ಬರ್ತಲ್ಲ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ತುಂಬ ದೊಡ್ಡದಿದ್ರೆ ಹೇಗೆ ಅಪ್ ಟು 4 ಡೆಸಿಮಲ್ ಪ್ಲೇಸಸ್ಗೆ ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನು ಹೇಗೆ ಶಾರ್ಟ್ ಮಾಡೋದು, ಹೇಗೆ ದೊಡ್ಡದು ಮಾಡೋದು, ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಯಾವ ರೀತಿ, ಡಿವೈಡ್ ಮಾಡ್ಬೇಕಾದ್ರೆ ಯಾವ ರೀತಿ, ಅದನ್ನೆಲ್ಲ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಏನು ಬರುತ್ತಲ್ಲ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಇಸ್ ದಿ ಕೆಮಿಸ್ಟ್ರಿ ಆಫ್ ಮೆಷರ್ಮೆಂಟ್ಸು. ಸೊ ನೀವು ಕೆಮಿಸ್ಟ್ರಿನಲ್ಲಿ ಏನೇನು ಮೆಷರ್ಮೆಂಟ್ ಮಾಡ್ತಿರಲ್ಲ ಅದೆಲ್ಲ ಅದನ್ನು ಸ್ಟಡಿ ಮಾಡುವಂಥ ಸೈನ್ಸ್ಗೆ ನಾವೇನಂತ ಕರಿತೀವಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ನೀವು ಮೆಷರ್ಮೆಂಟ್ ಮಾಡಿದಾಗ ಅಲ್ಲಿ ಆ ಮೆಷರ್ಮೆಂಟ್ ಏನಾಗಿರ್ಬೋದು ಆ್ಯಕ್ಯುರೇಟ್ ಆಗಿರ್ಬೋದು, ಪ್ರಿಸೈಸ್ ಆಗಿರ್ಬೋದು. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆ್ಯಕ್ಚುಯಲ್ ವ್ಯಾಲ್ಯೂಗೆ ತುಂಬ ಹತ್ತಿರ ಇರುತ್ತಲ್ಲ, ತುಂಬ ಕ್ಲೋಸ್ ಆಗಿರುತ್ತಲ್ಲ ಅಂಥ ವ್ಯಾಲ್ಯೂಸ್ಗೆ ಅಥವಾ ಅಂಥ ಮೆಷರ್ಮೆಂಟ್ಗೆ ನಾವೇನಂತ ಕರಿತೀವಿ ಆ್ಯಕ್ಯುರೇಟ್ ಅಂತೀವಿ, ಆ್ಯಕ್ಯುರೇಸಿ ಅಂತ ಹೇಳ್ತೀವಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಯಾವ ಪರ್ಸನ್ ಅದನ್ನು ಮೆಷರ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವನದು ಸ್ಕಿಲ್ ಏನಿದೆ, ಅವನದು ಎಬಿಲಿಟಿ ಏನಿದೆ, ಆ ಬೇಸಿಸ್ ಮೇಲೆ ಆ್ಯಕ್ಯುರೇಟಾಗಿ ವ್ಯಾಲ್ಯೂ ಬರುತ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಫಾರ್ಮುಲಾ ಇದೆ. ಪರ್ಸೆಂಟೇಜ್ ಆಫ್ ಎರರ್ ಕಂಡಿಡ್ಕೊಂಡು ಅದು ಆ್ಯಕ್ಯುರೇಟ್ ಆಗಿದೆಯಾ ಇಲ್ವಾ ಅಂತ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಪರ್ಸೆಂಟೇಜ್ ಆಫ್ ಎರರ್ ಕಡಿಮೆ ಇದ್ದಷ್ಟು ಆ್ಯಕ್ಯುರೇಟ್ ಆಗಿದೆ ಅಂತ ಹೇಳ್ತೀವಿ. ಆದರೆ ಪ್ರಿಸಿಷನ್ ಅಂತ ತೊಗೊಂಡ್ರೆ, ಪ್ರಿಸೈಸ್ ಅಂತ ತೊಗೊಂಡ್ರೆ ಈಗ ಏನಾಗ್ತಾ ಇದೆ, ಆ್ಯಕ್ಚುಯಲ್ ವ್ಯಾಲ್ಯೂ ಬರಬೇಕು. ಅದು ಆ್ಯಕ್ಚುಯಲ್ ವ್ಯಾಲ್ಯೂ ಬರ್ದಲೇ ಕ್ಲೋಸ್ ಆಗಿರುವಂಥದ್ದು, ಅದಕ್ಕೆ ಕ್ಲೋಸ್ ಆಗಿರುವಂಥದ್ದು ಸೀರೀಸ್ ಆಫ್ ವ್ಯಾಲ್ಯೂಸ್ ಬಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಪ್ರಿಸಿಷನ್ ಅಂತ ಕರಿತೀವಿ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾವು ಯಾವುದು ಮೆಷರಿಂಗ್ ಟೂಲ್ ಯೂಸ್ ಮಾಡ್ತಾ ಇದ್ದೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನಾವು ಯಾವ ರೀತಿ ಮೆಷರ್ಮೆಂಟ್ ಮಾಡ್ತೀವಿ ಅಂತಂದರೆ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಮೇಲೆ ಡಿಫೈನ್ ಮಾಡ್ತೀವಿ ಅಥವಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ. ಅದನ್ನು ನಾನು ಇವತ್ತು ಇನ್ ಡೀಟೇಲ್ ಆಗಿ ಹೇಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಏಕೆಂದ್ರೆ ಆ್ಯಕ್ಯುರೇಸಿ ಮತ್ತು ಪ್ರಿಸಿಷನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದು ನೋಡಿಕೊಂಡ್ರೆ ಕಂಪ್ಲೀಟ್ಲಿ ನಿಮಗೆ ಅದರದ್ದು ಇನ್ಫಾರ್ಮೇಷನ್ಸು ಸಿಗ್ತಾ ಹೋಗುತ್ತೆ. ಸೊ ಈಗ ನಮ್ಗೆ ಏನಾಯಿತು, ಪ್ರಿಸಿಷನ್ ಅಂದರೆ ಏನು, ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ ವಿ ಆರ್ ಗೋಯಿಂಗ್ ಟು ಡೂ ಯೂಸಿಂಗ್ ದಿ ಮೆಷರಿಂಗ್ ಟೂಲ್. ಸೊ ಅಲ್ಲೇನಾಗುತ್ತೆ, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ದ ವ್ಯಾಲ್ಯೂಸ್ ವಾಟ್ ಯು ಆರ್ ಗೆಟಿಂಗ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಬಟ್ ಇಟ್ ಮೇ ಆರ್ ಮೇ ನಾಟ್ ಬಿ ಕ್ಲೋಸ್ ಟು ದಿ ಆ್ಯಕ್ಯುರೇಟ್ ವ್ಯಾಲ್ಯೂ. ಅಂಥ ವ್ಯಾಲ್ಯೂಸ್ಗೆ ನಾವೇನಂತ ಕರಿತೀವಿ ಪ್ರಿಸಿಷನ್ ಅಂತ ಕರಿತೀವಿ, ಪ್ರಿಸೈಸ್ಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಆ ಪ್ರಿಸೈಸ್ ವ್ಯಾಲ್ಯೂ ನಮ್ಗೆ ಹೇಳಬೇಕು ಅಂತಂದರೆ ಅದನ್ನು ಯಾವ ರೀತಿಯಾಗಿ ನಾವು ನೊಟೇಷನ್ ಮಾಡ್ತೀವಿ, ಯಾವ ರೀತಿಯಾಗಿ ಹೇಳ್ತೀವಿ ಅಂದರೆ ಥ್ರೂ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರಕಾರ ಅದನ್ನು ಹೇಳ್ತೀವಿ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಡನ್ ಲಾಟ್ ಆಫ್ ಮೆಷರ್ಮೆಂಟ್, ಅದು ಪ್ರಿಸೈಸ್ ಆಗಿದೆ ಆ ವ್ಯಾಲ್ಯೂ. ಸೊ ಆ ಮೆಷರ್ಮೆಂಟ್ ಎಲ್ಲ ಪ್ರಿಸೈಸ್ ಆಗಿದೆ. ಅದನ್ನು ಹೇಗೆ ಚೆಕ್ ಮಾಡೋದು, ಅದನ್ನು ಹೇಗೆ ನಾನು ರೆಪ್ರೆಸೆಂಟ್ ಮಾಡೋದು, ಅದಕ್ಕೆ ನಾನು ಏನಂತ ಕರಿತೀನಿ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಥವಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀನಿ. ಸೊ ಎವ್ರಿ ಮೆಷರ್ಮೆಂಟ್ ಹ್ಯಾಸ್ ಎ ಯೂನಿಟ್. ಸೊ ನಾನು ಮುಂಚೆನೇ ಹೇಳಿದೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಇಟ್ಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ದಿ ಮೆಷರ್ಮೆಂಟ್ಸ್. ಸೊ ಎವ್ರಿ ಮೆಷರ್ಮೆಂಟ್ಗೆ ಏನಾಗಿರುತ್ತೆ ತನ್ನದೇ ಆದಂಥ ಯೂನಿಟ್ ಇರುತ್ತೆ. ಅದು ಟೆಂಪ್ರೇಚರ್ ಆಗಿರ್ಬೋದು, ಡೆನ್ಸಿಟಿ ಇರ್ಬೋದು, ವಿಸ್ಕಾಸಿಟಿ ಇರ್ಬೋದು, ಲೆಂತ್ ಇರ್ಬೋದು, ಬ್ರೆಡ್ತ್ ಇರ್ಬೋದು, ಎಲ್ಲದಕ್ಕೂ ತನ್ನದೇ ಆದಂಥ ಯೂನಿಟ್ಸ್ ಇರುತ್ತೆ. ದೋಸ್ ಮೆಷರ್ಮೆಂಟ್ ಹ್ಯಾಸ್ ಅನ್ಸರ್ಟನಿಟಿ. ಸೊ ಎಕ್ಸಾಕ್ಟ್ಲಿ ನಾವು ಅಕ್ಯುರೇಟಾಗಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ಅನ್ಸರ್ಟನಿಟಿ. ದಟ್ ಅಮೌಂಟ್ ಆಫ್ ಅನ್ಸರ್ಟನಿಟಿನ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಸಿಗ್ನಿಫಿಕೆಂಟ್ ಡಿಜಿಟ್ಸ್ HD ಅಂತ ಕರೀತಾರೆ. ಅದು ನಂಬರ್ ದಟ್ ರಿಸಲ್ಟ್ ಫ್ರಮ್ ದಿ ಮೆಷರ್ಮೆಂಟ್. ಸೊ ಈಗ ಯಾವುದೋ ಒಂದು
ಲೆಂತ್ನ ಮೆಷರ್ ಮಾಡ್ತಾ ಇದ್ವಿ. ಒಂದ್ಸಲ ಮಾಡಿದಾಗ 11.6 ಬರ್ಬೋದು, ಇನ್ನೊಂದ್ಸಲ ಮಾಡಿದಾಗ 11.62 ಬರ್ಬೋದು. ಸೊ ಇದಕ್ಕೆ ಏನಂತ ಕರಿತೀವಿ, ಆ ಥರ ಅನ್ಸರ್ಟನಿಟಿ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಕರಿತೀವಿ. ಅದನ್ನು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಪ್ರಿಸಿಷನಿಂದ. ಅದನ್ನು ಪ್ರಿಸೈಸ್ ವ್ಯಾಲ್ಯೂಸನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ನನಗೆ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಥವಾ ಸಿಗ್ನಿಫಿಕೆಂಟ್ ನಂಬರ್ಸು ಬೇಕು. ಸೊ ಅದು ನನಗೆ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ನಂದು ಪ್ರಿಸೈಸ್ ಆಗಿರುವಂಥ ವ್ಯಾಲ್ಯೂ, ಪ್ರಿಸೈಸ್ ಆಗಿರುವಂಥ ಕ್ವಾಂಟಿಟಿ ಏನಿದೆಯಲ್ಲ ಅದು ಸರಿ ಇದೆಯಾ ಇಲ್ವಾ ಅಂತ ನನಗೆ ಇನ್ಫಾರ್ಮೇಷನ್ ಕೊಡೋದು ಯಾವುದು ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ಸ್. ಮೋರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಷ್ಟು ಪ್ರಿಸಿಷನ್ನು ಜಾಸ್ತಿ ಆಗಿ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಸೈಂಟಿಫಿಕ್ ಅಥವಾ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಆ್ಯಕ್ಯುರೇಸಿ ಮತ್ತು ಪ್ರಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಯುರೇಟ್ ಆಗೂ ಇರಬೇಕು ನೀವು ವ್ಯಾಲ್ಯೂ, ಪ್ರಿಸೈಸ್ ಆಗೂ ಇರಬೇಕು. ಸೊ ಹಾಗಾಗಿ ಅನ್ಸರ್ಟನಿಟಿ ಏನಿರುತ್ತಲ್ಲ, ಪ್ರಿಸಿಷನ್ ಏನಿರುತ್ತಲ್ಲ, ಅದು ನನಗೆ ಗೊತ್ತಾಗಬೇಕು ಅಂದರೆ, ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ನನಗೆ ಸಿಗ್ನಿಫಿಕೆಂಟ್ ಬೇಕೇ ಬೇಕು. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಬೇಕೇ ಬೇಕು. ದೇರ್ ಇಟ್ ಗೋಯಿಂಗ್ ಟು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಯಾವುದೋ ಒಂದು ಮೆಷರ್ಮೆಂಟ್ ಮಾಡ್ತೀವಿ, ಆ ಮೆಷರ್ಮೆಂಟಲ್ಲಿ ಅನ್ಸರ್ಟನಿಟಿ ಇರುತ್ತೆ. ಆ ಅನ್ಸರ್ಟನಿಟಿ ಎಷ್ಟಿದೆ, ಹೌ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಟ್ ಅನ್ಸರ್ಟನಿಟಿ. ಸೊ ಅದಕ್ಕೆ ನಾನು ಏನಂತ ಕರಿತೀನಿ, ಹೌ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಟ್ ರೆಪ್ರೆಸೆಂಟೇಷನ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ದಿ ಸಿಗ್ನಿಫಿಕೆಂಟ್ ಡಿಜಿಟ್ ಅಥವಾ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ತೀವಿ. ಪ್ರಿಸಿಷನ್ ಆಫ್ ಎ ಮೆಷರ್ಮೆಂಟ್ ಇಸ್ ದ ಸ್ಮಾಲೆಸ್ಟ್ ಪಾಸಿಬಲ್ ಯೂನಿಟ್ ದಟ್ ಕುಡ್ ಬಿ ಮೆಷರ್ಡ್. Significant digits are the numbers that result from measurement. All the digits that are measured are significant. ಸೊ ನಾನು ಮೆಷರ್ ಮಾಡಿದಾಗ ಎಲ್ಲ ಡಿಜಿಟ್ಸ್ ಏನೇನು ಬರುತ್ತಲ್ಲ ಆ ಎಲ್ಲ ಡಿಜಿಟ್ಸನ್ನು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನೀವು ಸೀರೀಸ್ ಆಫ್ ಮೆಷರ್ಮೆಂಟ್ ಮಾಡಿದಾಗ ಅಲ್ಲಿರುವಂಥ ನಂಬರ್ಸ್ ಏನು ಬರುತ್ತಲ್ಲ, ಮೆಷರ್ ಮಾಡಿದಾಗ ಏನು ನಂಬರ್ಸ್ ಬರುತ್ತಲ್ಲ ಆ ನಂಬರ್ಸ್ಗೆ ನಾವೇನಂತ ಕರಿತೀವಿ, ಡಿಜಿಟ್ಸ್ ಅಥವಾ ಸಿಗ್ನಿಫಿಕೆಂಟ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಕೇಲ್ ತೊಗೊಂಡು ಯಾವುದೋ ಒಂದು ಮೆಷರ್ ಮಾಡ್ತಾ ಇದ್ದೀನಿ ನಾನು ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ನನಗೆ ನೋಡಿದ್ರೆ 3 ಈಗ ಮೆಷರ್ಮೆಂಟ್ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಮೀಟರ್ ಮೆಷರ್ಮೆಂಟು ಇದೆ. ಬಾರ್ ಲೆಂತ್ ಆಫ್ ದಿ ಬಾರ್ ಎಷ್ಟಿದೆ, 3.23 ಇದೆ. ಸೊ ನಾನು ಮೆಷರ್ ಮಾಡ್ಬೇಕಾದ್ರೆ ಏನು ಮಾಡ್ಬೋದು, 3 ಮೆಷರ್ ಮಾಡ್ಬೋದು ಅಥವಾ 3.2 ಮಾಡ್ಬೋದು, 3.23 ಮಾಡ್ಬೋದು. ಸೊ ಪ್ರತಿ ಸಲ ನಾನು ಮೆಷರ್ ಮಾಡಿದಾಗ ಅನ್ಸರ್ಟನಿಟಿ ಏನಾಗ್ಬೋದು, ಎಕ್ಸಾಕ್ಟ್ಲಿ 3 ಹೇಳ್ಬೋದು, 3.2 ಹೇಳ್ಬೋದು, 3.23 ಹೇಳ್ಬೋದು. ಸೊ ಹಾಗಾಗಿ ನನಗೇನಾಗುತ್ತೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಇಲ್ಲಿ ಎಷ್ಟು ನಂಬರ್ಸ್ ಇದೆ, ಎಷ್ಟು ಫಿಗರ್ಸ್ ಇದೆ, ಅದನ್ನು ನಾನು ಡಿಜಿಟ್ ಎಷ್ಟಿದೆ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ದಿ ಕ್ಯಾಲ್ಕುಲೇಷನ್. ಓಕೆ, ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು, ಅದಕ್ಕೆ ದೇರ್ ಆರ್ ಸೆಟ್ ಆಫ್ ರೂಲ್ಸ್. ಆ ರೂಲ್ಸ್ ಪ್ರಕಾರ ನಾವೇನು ಮಾಡಬೇಕಾಗತ್ತೆ, ಸಿಗ್ನಿಫಿಕೆಂಟ್ ನಂಬರ್ಸ್ನ ಅಥವಾ ಸಿಗ್ನಿಫಿಕೆಂಟ್ ಡಿಜಿಟ್ಸ್ನ ನಾನು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಝೀರೋ ನೋಡ್ಕೋಬೇಕಾಗತ್ತೆ. ಸೊ ಮೊದಲನೇ ರೂಲ್ ಏನು ಹೇಳುತ್ತೆ ಅಂತಂದರೆ, ಆಲ್ ದಿ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಝೀರೋ ಬಿಟ್ಬಿಟ್ಟು ಬೇರೆ ಯಾವ್ಯಾವ ನಂಬರ್ ಇದೆಯಲ್ಲ ಆ ನಂಬರ್ಗೆಲ್ಲನೂ ನಾವೇನಂತ ಕರಿಬೇಕಾಗತ್ತೆ, ವಿ ಹ್ಯಾವ್ ಟು ಗಿವ್ ಎನ್ ವೆಯ್ಟೇಜ್. ಅದಕ್ಕೆಲ್ಲದಕ್ಕೂ ನಾನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಬೇಕು. 1.234 ಗ್ರಾಮ್ಸ್ ಇದೆಯಲ್ಲ, ಅದರಲ್ಲಿ ಎಷ್ಟು ನಂಬರ್ ಇದೆ, 4 ನಂಬರ್ ಇದೆ, 0 ಇಲ್ಲವೇ ಇಲ್ಲ. ಹಾಗಾಗಿ ಇಟ್ ಹ್ಯಾಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ತೊಗೊಂಡ್ರೆ 1.2 ಗ್ರಾಮ್ಸ್ ಇದೆ, ಇಟ್ ಹ್ಯಾಸ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಯಾಕೆ ಅಂದರೆ 0 ಇಲ್ಲವೇ ಇಲ್ಲ, ಅಲ್ಲಿ ಇರುವಂಥದ್ದೇ 2. ಅದು ಪಾಯಿಂಟ್ ಆದಮೇಲೆ ಇರ್ಬೋದು, ಪಾಯಿಂಟ್ ಮುಂಚೆ ಇರ್ಬೋದು, ಬಟ್ ಇರುವಂಥ ಪಾಯಿಂಟ್ಸ್ ಎಷ್ಟಿದೆ, ನಂಬರ್ಸ್ ಎಷ್ಟಿದೆ, 2 ಇದೆ. ಹಾಗಾಗಿ ಅದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾಗುತ್ತೆ, ಅದು ಇಲ್ಲಿಂದ 2 ಆಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ನಾನ್ ಝೀರೋ ಡಿಜಿಟ್ಸ್. ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಆಲ್ಸೋ ಸಿಗ್ನಿಫಿಕೆಂಟ್. ಈಗ ಝೀರೋಸ್ಗೆ ನಾನು ಇಂಪಾರ್ಟೆನ್ಸ್ ಕೊಡಲೇಬಾರ್ದು ಅಂತ ಹೇಳಿದ್ರೆ ನಾನ್ ಝೀರೋದಕ್ಕೆಲ್ಲ ಕೊಡಬೇಕು. ಹಾಗೆ ಅಕಸ್ಮಾತ್ 0 ಇರೋದು ಮಧ್ಯದಲ್ಲಿತ್ತು ಅಂತ ಇಟ್ಕೊಂಡೆ, 2 ನಂಬರ್ ಮಧ್ಯದಲ್ಲಿತ್ತು ಅಂದಾಗ ನಾನು ಅದನ್ನು ಕನ್ಸಿಡರ್ ಮಾಡ್ಕೋಬೇಕೋ ಬೇಡವೋ. ಇಫ್ ಇಟ್ ಇಸ್ ಇನ್ ಬಿಟ್ವೀನ್ ದಿ numbers, zeros are in between the numbers, then I have to consider that as the significant numbers. For example, 1002 kg ಇದೆಯಲ್ಲ, ಅದನ್ನು 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಅದೇ ಥರ 3.07 ಇದೆಯಲ್ಲ, ಅಲ್ಲಿ ನಾನು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಇಲ್ಲಿ ಝೀರೋಗೆ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗಿವಿಂಗ್ ದಿ ಸಿಗ್ನಿಫಿಕೆನ್ಸ್. ವೆರಾಸ್ ನಾನ್ ಝೀರೋ ಅಲ್ಲಿ ಮೇಲ್ಗಡೆ ಇದರಲ್ಲಿ ಏನು ಹೇಳಿದೆ, ನಾನ್ ಝೀರೋಗೆ ಇಲ್ಲೇ ಇರಬಾರ್ದು. ಬಟ್ ಆ ಝೀರೋ ಅನ್ನೋದ್ರೆ ಇನ್ ಬಿಟ್ವೀನ್ ದಿ ನಂಬರ್ಸ್ ಇತ್ತು, ಇನ್ ಬಿಟ್ವೀನ್ ದಿ ನ್ಯೂಮರಲ್ಸ್ ಇತ್ತು ಅಂದರೆ ದೆನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಆಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಮೂರನೇದು, ಲೀಡಿಂಗ್ ಝೀರೋಸ್ ಟು ದಿ ಲೆಫ್ಟ್ ಆಫ್ ದಿ ಫಸ್ಟ್ ನಾನ್ ಝೀರೋ ಡಿಜಿಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಈಗ ಪಾಯಿಂಟ್ ಆಗ್ತಿದೆ, ಪಾಯಿಂಟ್ ಆದಮೇಲೆ ಝೀರೋಗಳಿದ್ದಾವೆ, ಅದಾದಮೇಲೆ ನಂಬರ್ ಇದೆ. ಸೊ ಹಾಗಾಗಿ ನಾವು ಇದನ್ನು ಕನ್ಸಿಡರ್ ಏನು ಮಾಡಬೇಕು ಅಂತಂದರೆ, ಅವಾಗ ಅದನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳ್ತಾರೆ. ಮೇಲ್ಗಡೆ ಏನಾಯಿತು, ಹೋಲ್ ನಂಬರ್ಸ್ ಇತ್ತು, ಹಾಗಾಗಿ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಂಡ್ವಿ. ಆದರೆ ಇಲ್ಲೇನಾಗ್ತಿದೆ, ಲೀಡಿಂಗ್ ಝೀರೋಸ್ ಟು ದಿ ಲೆಫ್ಟ್ ಆಫ್ ದಿ ಫಸ್ಟ್ ನಾನ್ ಝೀರೋ ಡಿಜಿಟ್
ಆರ್ ನಾಟ್ ಸಿಗ್ನಿಫಿಕೆಂಟ್. ಈಗ ಒಂದು ನಾನ್ ಝೀರೋ ಡಿಜಿಟ್ ಇದೆ, ಅದ್ರ ಹಿಂದಗಡೆ ಅಂತ ನಂಬರ್ಸ್ ಏನಾದರೂ ಝೀರೋ ಇತ್ತು ಅಂತಂದಾಗ ಅದನ್ನು ನಾನು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಇಲ್ಲಿ 0.01 ಡಿಗ್ರಿ ಸೆಂಟಿಗ್ರೇಡ್ ಏನಿದೆಯಲ್ಲ ಅದು 1ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಹಾಗಾಗಿ ಒಂದಿದೆ, ಅದಕ್ಕೆ ಮುಂಚೆ ಏನಿದೆಯಲ್ಲ ಝೀರೋಗಳಿಗೆ ಅದಕ್ಕೆ ಬೆಲೆ ಇಲ್ಲ. ಆದರೆ ಅದು ನಂಬರ್ ಆದಮೇಲೆ ಏನಾದರೂ ಬಂದಿತ್ತು ಅಂತಂದರೆ ಹ್ಯಾವ್ ಟು ಗಿವ್ ಎನ್ ಇಂಪಾರ್ಟೆನ್ಸ್. ಫಾರ್ ಎಕ್ಸಾಂಪಲ್ 3 ಮೇಲ್ಗಡೆ ಎಕ್ಸಾಂಪಲ್ ನೋಡಿ, 3.07ಗಾದರೆ ಏನು ಮಾಡ್ತೀನಿ ನಾನು 3 ಡಿಜಿಟ್ಸ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅದಕ್ಕಿಂತ ಮುಂಚೆ ನಂಬರ್ ಇದೆ, ಆದರೆ ಇಲ್ಲೇನಾಗ್ತಿದೆ ಝೀರೋ ಇದೆ, ಸ್ಟಾರ್ಟ್ ಆಗ್ತಾ ಇರೋದೇ ಝೀರೋಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಐ ಕೆನಾಟ್ ಗಿವ್ ದ ವೇಟೇಜ್ ಫಾರ್ ದೋಸ್ ಝೀರೋಸ್. ಆಯ್ತಲ್ಲ, 0.012 ಗ್ರಾಮ್ ಇದ್ದರೆ 2 ಅಂತ ಹೇಳ್ತೀವಿ. ಯಾಕೆಂದರೆ ಝೀರೋ ಮುಂಚೆ ನಿಮಗೆ ಯಾವುದೇ ರೀತಿಯಾದಂಥ ಇಲ್ಲ. ಇದು 3ನೇ ರೂಲ್ ಆಯಿತು. 4ನೇ ರೂಲ್ ವಿತ್ ರೆಸ್ಪೆಕ್ಟ್ ಟು ಝೀರೋ ಓನ್ಲಿ, ಟ್ರೈಲಿಂಗ್ ಝೀರೋಸ್ ದಟ್ ಆರ್ ಆಲ್ಸೋ ರೈಟ್ ಟು ದ ಡೆಸಿಮಲ್ ಪಾಯಿಂಟ್ ಇನ್ ಎ ನಂಬರ್ ಆರ್ ಸಿಗ್ನಿಫಿಕೆಂಟ್. ಫಾರ್ ಎಕ್ಸಾಂಪಲ್ ಈಗ ನೋಡ್ಕೊಳ್ಳಿ, ಮೊದಲನೇದು ಏನಾಗ್ತಾ ಇದೆ, ಮೊದಲನೇ ಎಕ್ಸಾಂಪಲಲ್ಲಿ 0.0 ಇದೆ. ಆ 0.0ಗೆ ನಾನು ಬೆಲೆ ಕೊಡೋಂಗಿಲ್ಲ. ಆದರೆ ನಂಬರ್ ಆದಮೇಲೆ 0 ಇತ್ತು ಅಂದರೆ ಅದಕ್ಕೆ ನಾನು ವ್ಯಾಲ್ಯೂಸ್ನ ಕೊಡಬೇಕು. ಸೊ ದಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ಸಿಗ್ನಿಫಿಕೆಂಟ್ ಫಿಗರ್. ಹಾಗಾಗಿ ಮೊದಲನೇ ಎಕ್ಸಾಂಪಲ್ಲಿ 0.0230ನಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾನು ಹೇಳ್ತೀನಿ. ಆ ಥರ ಸೆಕೆಂಡ್ ಎಕ್ಸಾಂಪಲ್ ತೊಗೊಂಡ್ವಿ 0.20. ಸೊ 0.2 ಆದಮೇಲೆ ಏನಾಗಿದೆ, ಇದಕ್ಕಿಂತ ಮುಂಚಿನದಕ್ಕಿಲ್ಲ, ಆದರೆ 0 ಆದಮೇಲೆ 2 ಆದಮೇಲೆ 0 ಇದೆಯಲ್ಲ, ಅದಕ್ಕೆ ನಾನು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಹಾಗಾಗಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾನು ಹೇಳ್ತೀನಿ. When a number ends in a zeros that are not right of the decimal, the zeros are not necessarily significant figures ಅಂತ ನಾನು ಕನ್ಸಿಡರ್ ಮಾಡ್ಕೋಬೇಕಾಯ್ತು. 190 ಮೈಲ್ಸ್ ಇರೋವಂಥದ್ದನ್ನ ನಾನು ಹೇಗೆ ಕನ್ಸಿಡರ್ ಮಾಡ್ಕೋಬೋದು ಅಂತಂದರೆ 2 or 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾನು ಕನ್ಸಿಡರ್ ಮಾಡ್ಕೋಬೋದು. ಏಕೆಂದರೆ ನಾನು ಆ ಝೀರೋಗೆ ಇಂಪಾರ್ಟೆನ್ಸ್ ಕೊಡ್ಬೋದು, ಕೊಡದಲ್ಲೇ ಇರ್ಬೋದು. ಸೊ ಆಂಬಿಗಿಟಿ ಇದೆ. ಹಾಗಾಗಿ ನಾವೇನು ಮಾಡ್ತೀವಿ, 5th ರೂಲ್ನ ಏನು ಮಾಡಿದ್ರು ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ, ದ ಪೊಟೆನ್ಷಿಯಲ್ ಆಂಬಿಗಿಟಿ ಇನ್ ದಿ ಲಾಸ್ಟ್ ರೂಲ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ದಿ ಯೂಸ್ ಆಫ್ ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ಆರ್ ಸೈಂಟಿಫಿಕ್ ನೊಟೇಷನ್ ಅಂತ ನಾವು ಹೇಳ್ತೀವಿ. ಸೊ ಅವಾಗ ಏನು ಮಾಡಿದ್ವಿ ನಾವು 10⁻⁻⁴ ಅದ್ರ ಪ್ರಕಾರ ಹಾಕ್ಕೊಂಡು 5.06 × 10⁻⁴ ಆಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಅದಕ್ಕೆ ಏನು ಮಾಡ್ಕೊಳ್ತೀನಿ, 10⁻⁴ ಬಂದಾಗ ನನಗೇನಾಯಿತು, 5 ಪಾಯಿಂಟ್ಸ್ ಆದಮೇಲೆ ನಂಬರ್ ಆಯಿತು. ಹಾಗಾಗಿ ನಾನು ಅದಕ್ಕೆ ಕೊಡ್ತಾ ಹೋಗ್ತೀನಿ. ಸೊ ಇಫ್ ದೇರ್ ಇಸ್ ಅನ್ ಆಂಬಿಗಿಟಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರೇನು ಮಾಡಿದ್ರು, ಸೈಂಟಿಫಿಕ್ ನೊಟೇಷನ್ಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಸೈಂಟಿಫಿಕ್ ಅಥವಾ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಆಕ್ಯುರೇಸಿ ಮತ್ತು ಪ್ರಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಯುರೇಟ್ ಆಗೂ ಇರಬೇಕು ನೀವು ವ್ಯಾಲ್ಯೂ, ಪ್ರಿಸೈಸ್ ಆಗೂ ಇರಬೇಕು. ಸೊ ಹಾಗಾಗಿ ಅನ್ಸರ್ಟನಿಟಿ ಏನಿರುತ್ತಲ್ಲ, ಪ್ರಿಸಿಷನ್ ಏನಿರುತ್ತಲ್ಲ, ಅದು ನನಗೆ ಗೊತ್ತಾಗಬೇಕು ಅಂದರೆ, ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ನನಗೆ ಸಿಗ್ನಿಫಿಕೆಂಟ್ ಬೇಕೇ ಬೇಕು. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಬೇಕೇ ಬೇಕು. ದೇರ್ ಇಟ್ ಗೋಯಿಂಗ್ ಟು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಯಾವುದೋ ಒಂದು ಮೆಷರ್ಮೆಂಟ್ ಮಾಡ್ತೀವಿ, ಆ ಮೆಷರ್ಮೆಂಟಲ್ಲಿ ಅನ್ಸರ್ಟನಿಟಿ ಇರುತ್ತೆ. ಆ ಅನ್ಸರ್ಟನಿಟಿ ಎಷ್ಟಿದೆ, ಹೌ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಟ್ ಅನ್ಸರ್ಟನಿಟಿ. ಸೊ ಅದಕ್ಕೆ ನಾನು ಏನಂತ ಕರಿತೀನಿ, ಹೌ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಟ್ ಹಾಗೆ ಅದನ್ನು ರಿಟೈನ್ ಮಾಡ್ಕೊಳ್ತೀನಿ. ಓಕೆ, ಈಗ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ವೆನ್ ಅಡಿಷನ್ ಆರ್ ಸಬ್ಟ್ರಾಕ್ಟಿಂಗ್ ದಿ measured numbers, the answer can have more places after the decimal than the least of the measured numbers. ಫಾರ್ ಎಕ್ಸಾಂಪಲ್ ಈಗ 2.45 ಇದೆ, 1.2 ಇದೆ, ಎರಡು ಇದು ಮಾಡಿದ್ರೆ ಎಷ್ಟಾಯಿತು, 3.65 ಸೆಂಟಿಮೀಟರ್ ಆಯಿತು. ಅದನ್ನು ರೌಂಡ್ ಆಫ್ ಮಾಡ್ತೀನಿ ಅಂದರೆ ಏನಾಗುತ್ತದು, 3.7 ಸೆಂಟಿಮೀಟರ್ ಆಯಿತು. ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದಾಗ ಅಲ್ಲಿ ಬಂದಿರೋವಂಥ ನಂಬರು ಏನು ಬೇಕಾದ್ರೆ ಇರ್ಬೋದು, ಆದರೆ ಅವ್ರು ಏನು ಹೇಳ್ತಾರೆ, ಆಫ್ಟರ್ ದ ಡೆಸಿಮಲ್ ಸೊ ಲೀಸ್ಟ್ ನಂಬರ್ ಶುಡ್ ಬಿ ಮೇಂಟೈನ್ಡ್ ಅಂತ ಹೇಳ್ತಾರೆ. ಸೊ ಅದೇ ಥರ ಈಗ ನೋಡಿ 4.32 ಸೆಂಟಿಮೀಟರ್ ಇದೆ, ಇಲ್ಲಿ ಎಷ್ಟೋ ನಂಬರ್ ಇದೆ, ಇಲ್ಲಿ 2 ಸೆಂಟಿಮೀಟರ್ ಇದೆ. ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 9.432 ಬಂತು. ಅದನ್ನು ಅವ್ರು ಏನು ಹೇಳ್ತಾರೆ, ಎಲ್ಲನೂ ಪಾಯಿಂಟ್ ಆದಮೇಲೆ ಇರುವಂಥ ನಂಬರ್ಗಳೆಲ್ಲ ಲೆಸ್ ದ್ಯಾನ್ 5 ಇರೋದಕ್ಕೋಸ್ಕರ ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಆಸ್ 9 ಸೆಂಟಿಮೀಟರ್. ಆ ಥರ 3.63 ಇರ್ಬೋದು, 13.129 ಇರ್ಬೋದು, 123 ಇದನ್ನೆಲ್ಲ ಮಾಡಿದಾಗ ಎಷ್ಟಾಯಿತು, ನನಗೆ 139.859 ಬಂತು. ಆದರೆ ಅವ್ರೇನು ಹೇಳ್ತಾರೆ, ಆ್ಯಡ್ ಮಾಡಿದಾಗ ಸಬ್ಟ್ರಾಕ್ಟ್ ಮಾಡಿದಾಗ ಆಫ್ಟರ್ ದಿ ಡೆಸಿಮಲ್ ಲೀಸ್ಟ್ ನಂಬರ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. 5 ಎಕ್ಸಾಕ್ಟ್ಲಿ 5 ಇದೆ. ಹಾಗಾಗಿ 8 ಇದ್ದಿದ್ದು ನಾನು ಈಗ ಏನು ಮಾಡ್ತೀನಿ, ರೌಂಡ್ ಆಫ್ ಮಾಡ್ಕೊಳ್ತಾ ಬರ್ತೀನಿ. ಸೊ 9 ಲಾಸ್ಟ್ ನಂಬರ್ ಏನಿದೆ 9 ಇದೆ. 9 ಇದ್ದಿದ್ದು ಇಲ್ಲಿಗೆ ಬಂದಾಗ ಏನಾಯಿತು, 6 ಆಗುತ್ತೆ. ಯಾಕೆಂದರೆ ಇಟ್ ಇಸ್ ಮೋರ್ ದೆನ್ 5 ಇದೆ. ಹಾಗಾಗಿ ನನಗೆ
3 + 3 6 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ನಾನು ಅದನ್ನು 5 ಮಾಡ್ತೀನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಅವಾಗ ಏನಾಗುತ್ತೆ 139.86 ಆಗುತ್ತೆ. ಮತ್ತೆ ನಾನು ಇನ್ನೊಂದು ಕಡಿಮೆ ಮಾಡ್ಕೊಳ್ತೀನಿ ಅಂದರೆ 86 ಇದೆ, 6 ಇಸ್ ಮೋರ್ ದ್ಯಾನ್ 5, ಹಾಗಾಗಿ ಅದನ್ನು 139.9 ಸೆಂಟಿಮೀಟರ್ ಅಂತ ನಾನು ಇಡ್ತೀನಿ. ಈ ರೀತಿಯಾಗಿ ನಾನು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ಈಗ ಏನು ಮಾಡ್ತಾ ಇದೆ, ನೊಟೇಷನ್ಸ್, ಸೈಂಟಿಫಿಕ್ ನೊಟೇಷನ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಇನ್ ಟರ್ಮ್ಸ್ ಆಫ್ ಪವರ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಆವಾಗ ಹಿಂಗೆ ಮಾಡಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ನೊಟೇಷನ್ಸ್ ಏನಿದೆಯಲ್ಲ, 10 ಪವರ್ಸ್ ಏನಿದೆಯಲ್ಲ ಅದು ಸೇಮ್ ಇರೋ ಥರ ನಾನು ನೋಡ್ಕೋಬೇಕಾಗುತ್ತೆ. ಈಗ ನೋಡು 2.3 × 10³ + 3.2 × 10⁴ ಇದೆ. ಆದರೆ ಒಂದು 10⁴ನಲ್ಲಿದೆ, ಇನ್ನೊಂದು 10⁴ಇದೆ. ಹಂಗಿದ್ದಾಗ ನಾನು ಮಾಡೋಕ್ಕಾಗಲ್ಲ. ಸೊ ಎರಡನ್ನೂ ನಾನು ಏನು ಮಾಡ್ಕೋಬೇಕು, ಐದರ್ 10⁴ ತೊಗೋಬೇಕು, ಇಲ್ಲಾಂದರೆ ಎರಡನ್ನೂ 10⁴ ತೊಗೋಬೇಕು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು 10⁴ ತೊಗೊಳ್ತಾ ಇದ್ದೀವಿ. ಆವಾಗ 0.23 × 10⁴ ಪ್ಲಸ್ 3.2 10⁴. ಆಗೇನಾಯಿತು, 3.43 ಆಯಿತು. 43ನಲ್ಲಿ ಇದ್ದಿದ್ದನ್ನ ಏನಾಗ್ತಿದೆ, ಒಂದು 3 > 5 ಇರೋದಕ್ಕೋಸ್ಕರ 3.4 ಅಂತ ನಾನು ಮಾಡ್ಕೊಳ್ತೀನಿ. ನೊಟೇಷನ್ಸು ಬೇರೆ ಬೇರೆ ಇದ್ದಾಗ ಸೇಮ್ ಮಾಡಿಕೊಂಡು ಅಡಿಷನ್ ಮಾಡಬೇಕಾಗತ್ತೆ. ಈಗ ಅಡಿಷನ್ನು ಸಬ್ಟ್ರಾಕ್ಷನ್ ಆಯಿತು. ಮಲ್ಟಿಪ್ಲಿಕೇಶನು ಡಿವಿಷನ್ನು ಹೇಗೆ ಮಾಡೋದು, ಅದನ್ನು ಹೇಗೆ ರೌಂಡ್ ಆಫ್ ಮಾಡೋದು? So, when the multiplying or dividing, the result is rounded off to the same number of the digits as in the number where the least number of the significant figures ಏನಿರುತ್ತಲ್ಲ, ಹೆಂಗೆ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ ಮಾಡ್ತಿಲ್ಲ ಅದೇ ಥರ ಮಲ್ಟಿಪ್ಲೈ ಮಾಡಬೇಕು. ಲೀಸ್ಟ್ ನಂಬರ್ಗೆ ಆಫ್ಟರ್ ದಿ ಡೆಸಿಮಲ್ಸು ಲೀಸ್ಟ್ ನಂಬರ್ಗೆ ನಾವು ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ 56.78 ಇದೆ, 2.45 ಇದೆ. ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು, 139.111 ಬಂತು. ಸೊ ನಾನೇನು ಮಾಡಬೇಕು, ಆಫ್ಟರ್ ಡೆಸಿಮಲ್ ಪಾಯಿಂಟ್ಸು ಕಡಿಮೆ ಮಾಡ್ಕೋಬೇಕು. ಸೊ ಎಲ್ಲ <5 ಇರೋದಕ್ಕೋಸ್ಕರ 139 ಸೆಂಟಿಮೀಟರ್ಸ್ ಬಂತು. ಆ ಥರ ಇನ್ನೊಂದು ತೊಗೊಂಡ್ವಿ, 2.734 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. 5.2 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. 8.1294 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಎಲ್ಲನೂ ಮಲ್ಟಿಪ್ಲೈ ಮಾಡ್ತೀನಿ, 115 5740 539 ಬಂತು. ರೌಂಡ್ ಆಫ್ ಮಾಡ್ಕೊಳ್ತೀನಿ ಅಂದರೆ ಏನಾಯಿತು, 120 ಸೆಂಟಿಮೀಟರ್. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, 2 ಸಿಗ್ನಿಫಿಕೆಂಟ್ ಫಿಗರ್ ಅದರಲ್ಲಿ ಇದೆ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ಕೊಳ್ತೀನಿ, ಯೂಸಿಂಗ್ ದೀಸ್ ರೂಲ್ಸ್ ಐ ಆಮ್ ಗೋಯಿಂಗ್ ಟು ರೌಂಡ್ ಇಟ್ ಅಪ್, ಐ ಆಮ್ ಗೋಯಿಂಗ್ ಟು ಆ್ಯಡ್ ಇಟ್ ಅಪ್. ಅದೇ ಥರ ಏನು ಮಾಡ್ಕೊಳ್ತೀನಿ, ನಾನು ಸಿಗ್ನಿಫಿಕೆಂಟ್ ಫಿಗರ್ಸ್ನ ಮಾಡ್ಕೊಳ್ತಾ ಹೋಗ್ತೀನಿ. ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ, ಈ ಥರ ಕ್ವಶನ್ಸ್ ನಿಮಗೆ KSET ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ. ಕ್ವಶನ್ ನಂಬರ್ 1, ರೌಂಡ್ ಆಫ್ ಅಪ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ ದ ಬಿಲೋ ನಂಬರ್ಸ್ ಅಂತ ಕೇಳ್ತಾ ಇದ್ದಾರೆ. ಅಪ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ತನಕ ನೀವು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಮೊದಲನೇ ಎಕ್ಸಾಂಪಲ್ ತಗೊಂಡ್ರೆ ತಗೊಂಡ್ರೆ 4.135 ಇದೆ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಅದನ್ನು ನಾವು ಎಷ್ಟಕ್ಕೆ ರೆಡ್ಯೂಸ್ ಮಾಡಬೇಕು, ಎಷ್ಟಕ್ಕೆ ರೌಂಡ್ ಆಫ್ ಮಾಡಬೇಕು, 3ಗೆ ಮಾಡಬೇಕು ಅಂತ ಕೇಳ್ತಾ ಇದೆ. ಹಾಗಾಗಿ ಈಗ ಲಾಸ್ಟ್ ಒನ್ ಇರೋದನ್ನ ನಾನು ಏನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಒನ್ಗೆ ಹಾಕಬೇಕಾದ್ರೆ ಲಾಸ್ಟ್ ಒನ್ ಏನಿದೆ 5 ಇದೆ. ಹಾಗಾಗಿ ಇದೇನಾಯಿತು 4.14 ಆಗುತ್ತೆ ಎಕ್ಸಾಂಪಲ್. ಆ ಥರ ಸೆಕೆಂಡ್ ಎಕ್ಸಾಂಪಲ್ ತೊಗೊಳ್ಳಿ, 5.125 ಇದೆ. ಅದು ಲಾಸ್ಟ್ ನಂಬರ್ ಏನಿದೆ 5 ಇದೆ. ಹಾಗಾಗಿ ಇದೇನಾಗುತ್ತೆ ಅಂದರೆ 5.13 ಆಗುತ್ತೆ ನಿಮಗೆ ಆನ್ಸರು. ಸೊ ಅಪ್ ಟು 3 ಡೆಸಿಮಲ್ ಪ್ಲೇಸಸ್ ಅಂತ ಹೇಳ್ತಾ ಇದ್ದಾರೆ. 4 ಇರೋದನ್ನು ನೀವೇನು ಮಾಡ್ತೀರಾ, 3ಕ್ಕೆ ನೀವು ಇವಾಗ ಇಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀರಾ. 5.13 ನಿಮಗೆ ಆನ್ಸರು ಬರ್ತಾ ಇದೆ. ಆಯ್ತರ ಈಗ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ಇನ್ ದಿ ಸೈಂಟಿಫಿಕ್ ನೊಟೇಷನ್ ವಿತ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ 3 ಕೊಟ್ಟಿದ್ದಾರೆ. ನಾನೇನು ಮಾಡಬೇಕು, ಸೈಂಟಿಫಿಕ್ ನೊಟೇಷನ್ಸ್ ಯೂಸ್ ಮಾಡಬೇಕು, ಜೊತೆಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಕ್ಕೆ ರೆಡ್ಯೂಸ್ ಮಾಡಬೇಕು, 2ಕ್ಕೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಸಿಗ್ನಿಫಿಕೆಂಟ್ ಫಿಗರ್ಸ್ 2 ಬೇಕು ಅಂದರೆ 2.3 × 10⁻³ ಮಾಡಿಕೊಂಡೆ. ಎರಡನೇದು ಏನಾಗ್ತಿದೆ, ಒಟ್ಟು ಇರೋದಂಥದ್ದು ಎಷ್ಟು, 2 ಇದೆ. ಒಟ್ಟು 5 ಇದೆ. ಅದನ್ನು ನಾನು 3ಕ್ಕೆ ಮಾಡಬೇಕು ಅಂದರೆ 5.9 × 10⁻⁴ ಮಾಡಿಕೊಂಡೆ. 100 ಇದೆ, 1 × 0 × 10⁻t. ಸೊ ನಿಮ್ಮ ನೊಟೇಷನ್ಸ್ನ ಕನ್ಸಿಡರ್ ಮಾಡೋಂಗಿಲ್ಲ, ಓನ್ಲಿ ದಿ ನಂಬರ್ಸ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್. ಇಲ್ಲಿ ನೋಡ್ಕೊಳ್ಳಿ 100.0 ಇದೆಯಲ್ಲ, ಅದನ್ನು ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. 1 × 10⁻² ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸು ನಿಮಗೆ 2 ಬರುತ್ತೆ. ದಿಸ್ ಆರ್ ದಿ ಕ್ವಶನ್, ಇಟ್ ಹ್ಯಾಸ್ ಬೀನ್ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್. ಅದೇ ಥರ ನೀವು ಇನ್ನೊಂದು ತೊಗೊಂಡ್ರೆ ರೌಂಡ್ ಆಫ್ 4.45 to 4 3 2 ಸಿಗ್ನಿಫಿಕೆಂಟ್ ಡಿಜಿಟ್ಸ್ಗೆ ಕೇಳ್ತಾ ಇದ್ದಾರೆ. ಸೊ ನಾನು ಏನು ಮಾಡಬೇಕು, ಫಸ್ಟು 4 ಸಿಗ್ನಿಫಿಕೆಂಟ್ ಫಿಗರ್ ಅಂದರೆ ಇರೋಂಥದ್ದು ಎಷ್ಟು, 5 ಇದೆ. 5 ಇರೋದನ್ನ ನಾನು ಏನು ಮಾಡಬೇಕಾಗತ್ತೆ, 4ಗೆ ಕನ್ವರ್ಟ್ ಮಾಡ್ಕೋಬೇಕು. 151.4 ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. 3ಗೆ ಮಾಡಿ ಅಂತಂದರೆ 151, ಮತ್ತು ಹಾಗೆ ಅಂದರೆ 2ಗೆ ಮಾಡಿ ಅಂದರೆ 450ಗೆ ನಾನು ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಅಗೇನ್ ಇಲ್ಲಿ ನೋಡ್ಕೊಳ್ಳಿ 451.4 ಇರೋದನ್ನ ಅದು ನಾನು ಇಟ್ ಇಸ್ ನಾಟ್ ಗ್ರೇಟರ್ ದ್ಯಾನ್ 5, ಇಟ್ಸ್ ಎಕ್ಸಾಕ್ಟ್ಲಿ 5 ಇದೆ. ಸೊ ಇಲ್ಲೂ ಆಂಬಿಗ್ಯುಟಿ ಇದೆ. 5 ಇದ್ದಾಗ ಕೆಲವು ಸಲ ಅದನ್ನು ಹೋಲ್ಡ್ ಮಾಡ್ಕೊಳ್ತೀವಿ, ಇಲ್ಲ ಅಂದರೆ ಕೆಲವು ಸಲ ಹಾಗೆ ನಾವು ಅದನ್ನು ರೆಡಿ ಮಾಡ್ಕೊಳ್ತೀವಿ. ದ ಕ್ವಶನ್ ನಂಬರ್ 4,
ವಿಚ್ ಆಫ್ ದೀಸ್ ಝೀರೋ ಆರ್ ನಾಟ್ ಸಿಗ್ನಿಫಿಕೆಂಟ್ ಅಂತ ಕೇಳ್ತಾ ಇದ್ದಾರೆ. ಈಗ 4 ಉತ್ತರ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸಿಗ್ನಿಫಿಕೆಂಟ್ ಅಲ್ಲ ಅಂತ ನಾನು ಹೇಳಬೇಕಾಗತ್ತೆ. ಮುಂಚೆನೇ ನಿಮಗೆ ಗೊತ್ತು, ಪಾಯಿಂಟ್ ಮುಂಚೆ ಝೀರೋ ಇದ್ದಾಗ ಆ ಝೀರೋಗೆ ವ್ಯಾಲ್ಯೂ ಇಲ್ಲ, ಬಟ್ ಪಾಯಿಂಟ್ ಆದಮೇಲೆ ಎಲ್ಲ ಕಡೆಗೂ ಏನಾಗಿದೆ, ನಂಬರ್ಸ್ ಇದೆ. ಇಲ್ಲಿ ಲಾಸ್ಟಲ್ಲಿದೆ, ಇವೆರಡು ಸಿ ಆ್ಯಂಡ್ ಡಿನಲ್ಲಿ ಇನ್ ಬಿಟ್ವೀನ್ ಇದೆ. ಹಂಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 0.012. ದೀಸ್ ಆರ್ ದಿ ಕ್ವಶನ್ ದೇವ್ ಆಸ್ಕ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಕ್ವಶನ್ ನಂಬರ್ 5 ತಗೊಂಡ್ರೆ, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇನ್ ದಿ ನಂಬರ್, ಇದು ಕೊಟ್ಟಿದ್ದಾರೆ 1 3 2 0 0 0 ಇದೆ. ಸೊ 6 ಇಸ್ ದಿ ಆನ್ಸರ್. ಕ್ವಶನ್ ನಂಬರ್ 6, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇನ್ ದಿ ನಂಬರ್ 1600 ಅಂತ ಕೇಳ್ತಾ ಇದ್ದಾರೆ. ಸೊ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಎಷ್ಟಿದೆ ಅಂತಂದರೆ 2 ಅಂತ ನೀವು ಇಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ನಾವು ಅದನ್ನು ಐ ಕ್ಯಾನ್ ಕನ್ವರ್ಟ್ ದಟ್ ಇಂಟು ಎ ಸೈಂಟಿಫಿಕ್ ನೊಟೇಷನ್ ಆಗಿ ಮಾಡ್ಕೋಬೋದು. ಹಾಗಾಗಿ 16 × 10⁻²ಮಾಡ್ಕೋಬೋದು. ಹಾಗಾಗಿ ನಾನು ಆನ್ಸರ್ ಏನು ಹೇಳ್ತೀನಿ, 2 ಅಂತ ಹೇಳ್ತೀನಿ. ದ ಸೈಂಟಿಫಿಕ್ ನೊಟೇಷನ್ ಫಾರ್ ದಿ ನಂಬರ್ ಇನ್ನೊಂದು ಕೊಟ್ಟಿದ್ದಾರೆ, ಎಷ್ಟಾಗತ್ತೆ ಅಂತ. 8 × 10⁻6ನ ನಾನು -6 ಅಂತ ನಾನು ತಗೋಬಹುದು. 8.0. ಸೊ ನೊಟೇಷನ್ ಟು ದಿ ಸೈಂಟಿಫಿಕ್ ನೊಟೇಷನ್ ಫಾರ್ ದಿ ನಂಬರ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ 8 × 10⁻6, 8 × 10⁻6 ಬರೆದ್ರೆ ತಪ್ಪಾಗತ್ತೆ. 8.0ನೇ ನೀವು ಶುರು ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ನಂಬರ್ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ರೆ ಎಷ್ಟಾಗತ್ತೆ ಅಂತ. ಸೊ ನಿಮಗೆ ಗೊತ್ತು, ಅಡಿಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಲೀಸ್ಟ್ ನಂಬರ್ನ ಇಟ್ಕೋಬೇಕಾಗತ್ತೆ. 4.90 ಅಥವಾ 9 ತಗೋಬೇಕಾಗತ್ತೆ ನೀವು. ಆಯ್ತಲ್ಲ, ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀರಾ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಮಾಡಬೇಕಾಗತ್ತೆ, ನೀವು ಎಲ್ಲ ನಂಬರ್ಸ್ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಹಂಗಾಗಿ 3.4 ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಸಿಗ್ನಿಫಿಕೆಂಟ್ ನಂಬರ್ಸ್ ಆರ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್ play a very important role in analytical chemistry, which is a science of measurement. When you do the measurement repeatedly, ಮತ್ತೆ ಮಾಡಿದಾಗ ಪ್ರಿಸೈಸ್ ಆಗಿ ಆನ್ಸರ್ ಬರ್ತಾ ಇದ್ರೆ, ಸೊ ಹೌ ಯು ಆರ್ ಗೋಯಿಂಗ್ ಟು ರೈಟ್ ದಟ್ ಪ್ರಿಸೈಸ್ ನಂಬರ್, ಪ್ರಿಸೈಸ್ ಯೂನಿಟ್ ಆಫ್ ಎ ನಂಬರ್, ಅದಕ್ಕೆ ನಾವೇನಂತ ಕರಿತೀವಿ, ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಸೊ ಇದು ನಿಮಗೆ ಮೆಷರ್ಮೆಂಟ್ ಮಾಡ್ಬೇಕಾದ್ರೆ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.